ನಮಸ್ತೆ ಸ್ನೇಹಿತರೆ, ನಿನ್ನೆ ತಾನೇ ತೆರೆ ಕಂಡಿರತಕ್ಕಂತ ಏಳುಮಲೈ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ದೇನು ಕಥೆಯೇ ಪ್ರಧಾನವಾಗಿರ್ತಕ್ಕಂತ ಸಿನಿಮಾ ಸ್ನೇಹಿತರೆ. ಹೀಗಾಗಿ ತರುಣ್ ಸುಧೀರ್ ಅವರು ಹಬ್ಬದ ಪ್ರಚಾರ ಏನು ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಜನರೇ ಅದನ್ನ ಪ್ರಚಾರ ಮಾಡ್ತಾರೆ ಅನ್ನೋದು ತರುಣ್ ಅವರ ನಂಬಿಕೆ ಕೂಡ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ತುಂಬಾನೇ ಜನ ರೆಸ್ಪಾನ್ಸ್ ಮಾಡಿದ್ರೆ, ಹಾಗೆ ಮೊದಲ ದಿನದ ಕಲೆಕ್ಷನ್ ಏನ್ ಅಷ್ಟೇನು ದೊಡ್ಡ ಕಲೆಕ್ಷನ್ ಏನೂ ಆಗಿಲ್ಲ. 30 ಲಕ್ಷ ರೂಪಾಯಿ ಮಾತ್ರನೇ ಕಲೆಕ್ಷನ್ ಆಗಿದೆ. ಯುವ ಪ್ರತಿಭೆಗಳು ತುಂಬಾನೇ ರೆಸ್ಪಾನ್ಸ್ ಮಾಡಿದ್ರೆ ಈ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸೆಕೆಂಡ್ ಡೇ ಕನೆಕ್ಷನ್ ಮೇಲೆ ಸಿನಿಮಾ ತಂಡ ಕಣ್ಣಿಟ್ಟಿದೆ. ಸೆಕೆಂಡ್ ಡೇ ಕನೆಕ್ಷನ್ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಬಜೆಟ್ ಆಗಿದೆ, ಯಾವ ರೀತಿ ಸಿನಿಮಾ ಮುಂದೆ ಸಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ತರುಣ್ ಸುಧೀರ್ ನಿರ್ಮಾಣದ ಏಳುಮಲೈ ಸಿನಿಮಾ ಕರ್ನಾಟಕದಾದ್ಯಂತ 210 ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗೈತೆ ಗುರು. ಇದು ತಮಿಳುನಾಡು ಕರ್ನಾಟಕ ಗಡಿ ಭಾಗದ ಕಥೆ ಆಗಿರೋದ್ರಿಂದ ಮೈಸೂರು, ಚಾಮರಾಜನಗರ ಹಾಗೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಆಗಿದೆ. ಹಾಗೆ ಈ ಏರಿಯಾಗಳಲ್ಲಿ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ವಿತರಕರ ಪ್ರಕಾರ ಬೆಂಗಳೂರಿನ ಕೆಲವು ಚಿತ್ರಮಂದಿರಗಳು ಹಾಗೂ ಬೇರೆ ಬೇರೆ ಜಿಲ್ಲೆಗಳ ಕಲೆಕ್ಷನ್ ರಿಪೋರ್ಟ್ ಈ ತರ ಇದೆ ಗುರು. ಏನಂದ್ರೆ ನರ್ತಕಿ ಚಿತ್ರಮಂದಿರ 2.80 ಲ್ಯಾಕ್ಸ್ ಕಲೆಕ್ಷನ್ ಆಗಿದೆ ನಿನ್ನೆ ಒಂದೇ ದಿನ. ಹಾಗೆ ವೀರೇಶ್ ಚಿತ್ರಮಂದಿರದಲ್ಲಿ 1.60 ಲ್ಯಾಕ್ ಕಲೆಕ್ಷನ್ ಆಗಿದೆ. ತುಮಕೂರು 50,000, ಹಾಗೆ ಮಂಡ್ಯ 68,000, ಮೈಸೂರು 1.10 ಲ್ಯಾಕ್, ಹಾಗೆ ಹಾಸನ ಬಂದ್ರೆ 40,000, ಹಾಗೆ ದಾವಣಗೆರೆ ಬಂದ್ರೆ 86,000 ಕಲೆಕ್ಷನ್ ಆಗಿದೆ. ಒಟ್ಟು ಮತ 30 ಲಕ್ಷ ಮಾತ್ರನೇ ಕಲೆಕ್ಷನ್ ಆಗಿದೆ ನಮ್ಮ ಈ ಏಳುಮಲೈ ಸಿನಿಮಾಗೆ. ಆದ್ರೆ ಜನದ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿರೋದ್ರಿಂದ ಮುಂದೆ ಒಳ್ಳೊಳ್ಳೆ ಕಲೆಕ್ಷನ್ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಪ್ರೇಕ್ಷಕರಿಂದ ಸಿಗ್ತಾ ಇದೆ ಈ ಸಿನಿಮಾಗೆ. ಹಾಗಾಗಿ ಕಲೆಕ್ಷನ್ ಮಾತ್ರ ಮೋಸ ಇಲ್ಲ, ಕಲೆಕ್ಷನ್ ತುಂಬಾನೇ ಕಲೆಕ್ಷನ್ ಆಗುತ್ತೆ. ಫಸ್ಟ್ ಡೇ ಮಾತ್ರ ಸ್ವಲ್ಪ ಡಲ್ ಆಗಿದೆ, ಸೆಕೆಂಡ್ ಡೇ ಥರ್ಡ್ ಡೇ ಮತ್ತೆ ಕಲೆಕ್ಷನ್ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.